ಕೆಲವೊಂದು ಜಾಗದಲ್ಲಿ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಅಥವಾ ಕತ್ಲೆ ಹೊತ್ತು ಈ ಮರಗಳ ಕೆಳಗೆ ಹೋಗ್ಬಾರ್ದು, ಮೂರು ದಾರಿನ ದಾಟಬಾರ್ದು ಅಥವಾ ಕೆಲವೊಂದು ಕೆರೆ ಏರಿ ಮೇಲೆ ಹೋಗ್ಬಾರ್ದು ಅಂತ ಎಲ್ಲ ಹೇಳ್ತಾರೆ. ಅಲ್ಲಿ ಪ್ರೇತಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹೌದಾ? 100% ಇರುತ್ತೆ. ಶಕುನಶಾಸ್ತ್ರದಲ್ಲಿ ಇದಕ್ಕೆ ಬಹಳ ವಿಶೇಷವಾಗಿ ಉಲ್ಲೇಖ ಇದೆ. ಹ್ಮ್ ಶಕುನಶಾಸ್ತ್ರಗಳಲ್ಲಿ ಹ್ಮ್ ಇದಕ್ಕೆ ಆದಂಥ ಕೆಲವೊಂದು ಪದ್ಧತಿಗಳಿದೆ. ರಾತ್ರಿ ಹೊತ್ತು ನಾವು ಸ್ಮಶಾನದ ಕಡೆ ಹೋಗೋಕ್ಕಾಗುತ್ತಾ? ಹ್ಮ್ ಹ್ಮ್ ರಾತ್ರಿ ಹೊತ್ತು ಪೂರ ಕತ್ತಲಾಗಿರುವಂಥ ಜಾಗದಲ್ಲಿ ಹೋಗೋಕ್ಕಾಗುತ್ತಾ? ಇಲ್ಲ. ಆಯಿತಾ? ಇದೆಲ್ಲ ಭಯ ಒಂದು ಕಡೆ ಆಗಿದ್ರೂ ಕೂಡ ಅಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿಗಳು, ಪ್ರೇತ ಬಾಧೆ ಅಂದರೆ ಪ್ರೇತಾತ್ಮಗಳು ಸಂಚರಿಸುವಂತಹ ಕಾಲಗಣಿ ಆಗಿರುತ್ತದಲ್ಲ. ಈಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ಪ್ರೇತಗಳು ಶಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೆ ಪ್ರೇತಗಳಿಗೆ ಬಹಳಷ್ಟು ಪವರ್ ಇರುತ್ತೆ ನೋಡಿ. ಅದಕ್ಕೆ ನೀವು ಅನಲೈಸ್ ಮಾಡಿ, ಬಹಳಷ್ಟು ಜನ ಆಕ್ಸಿಡೆಂಟ್ ಆಗಿರುವಂಥ ಜಾಗದಲ್ಲೇ ಬಹಳ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಾ ನಿಮಗೆ? ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಅಮಾವಾಸ್ಯೆ ದಿನನೇ ಬಹಳ ಆಗುತ್ತೆ ಗೊತ್ತಾ ನಿಮಗೆ? ಎಲ್ಲ ಆಕ್ಸಿಡೆಂಟ್ ಆಗಿರುತ್ತೋ ಅದೇ ಜಾಗದಲ್ಲೇ ಬಹಳಷ್ಟು ಆಕ್ಸಿಡೆಂಟ್ ಆಗುತ್ತೆ, ಮರಣ ಆಗುತ್ತೆ. ಅದೇ ಜಾಗದಲ್ಲೇ ಅಮಾವಾಸ್ಯೆ ದಿನ ಆಗುತ್ತೆ. ಇದೆಲ್ಲರೂ ಕೂಡ ಶಕ್ತಿ. ಅಮಾವಾಸ್ಯೆ ದಿನ ಬಹಳಷ್ಟು ಶಕ್ತಿಗಳು ಒಂದು ಪಟ್ಟಿದ್ದಂಥದ್ದು 10 ಪಟ್ಟು ಜಾಸ್ತಿ ಆಗುತ್ತೆ. ಇದೆಲ್ಲನೂ ಪ್ರೇತಗಳಲ್ಲಿ ಕೆಲವೊಂದು ಸಂಚಾರಗಳು ಆಗ್ತಾ ಇರ್ತದೆ. ಈಗ ಮರಕ್ಕಾಗಿರ್ಬಹುದು, ಈಗ ಒಂದು ಮರ ರಾವ್ ಇರುತ್ತೆ, ಜಾಗ ಯಾರು ಹೋಗುದಿಲ್ಲ, ಆ ಸಂಪೂರ್ಣ ಜಾಗ ಪಾಳು ಬಿದ್ದು ಹೋಗ್ಬಿಡುತ್ತೆ. ಆಯ್ತಾ? ಒಂಥರ ಬಿಕೋ ಅನ್ನುವಂಥ ವಾತಾವರಣ. ಇದೆಲ್ಲನೂ ಕೂಡ ಇರುವಂಥದ್ದು ಸತ್ಯನೇ, ಇರುತ್ತೆ. ಸತ್ಯ ಇದೆಲ್ಲ.